ಕರ್ನಾಟಕದಲ್ಲಿ ನಕ್ಸಲ್ ಹೋರಾಟದ ಯುಗಾಂತ್ಯಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇಂದು 6 ನಕ್ಸಲರು ಶರಣಾಗತಿಯಾಗಲಿದ್ದಾರೆ. ಈ ಮೂಲಕ 24 ವರ್ಷಗಳ ನಕ್ಸಲ್ ಚಳುವಳಿಗೆ ಪೂರ್ಣ ವಿರಾಮ ಬೀಳಲಿದೆ. ಕರ್ನಾಟಕದಲ್ಲಿ ನಕ್ಸಲ್ ಹೋರಾಟದ ಯುಗಾಂತ್ಯ. ಚಿಕ್ಕಮಗಳೂರಿನಲ್ಲಿ ಇಂದು ಶರಣಾಗಲಿದ್ದಾರೆ 6 ನಕ್ಸಲರು. 24 ವರ್ಷಗಳ ಬಳಿಕ ಬಂದೂಕು ಕೆಳಗಿಳಿಸಲು ನಿರ್ಧಾರ. ಕರ್ನಾಟಕದ ಪಶ್ಚಿಮ ಘಟ್ಟಗಳ ಕಾಡಿನಲ್ಲಿ 24 ವರ್ಷಗಳ ಹಿಂದೆ ಹುಟ್ಟುಕೊಂಡ ನಕ್ಸಲ್ ಹೋರಾಟದ ಯುಗಾಂತ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇಂದು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಕರ್ನಾಟಕದ 4 ನಕ್ಸಲರು ಸೇರಿದಂತೆ ಕೇರಳ, ತಮಿಳುನಾಡಿನ 2 ನಕ್ಸಲರು ಶರಣಾಗತಿಯಾಗಲಿದ್ದಾರೆ. ಶಾಂತಿಗಾಗಿ ನಾಗರಿಕ ವೇದಿಕೆ ನಡೆಸಿದ ಮಾತುಕತೆ ಫಲ ನೀಡಿದೆ. ಇಂದು ಯಾರೆಲ್ಲ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗಲಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕದ ಮೋಸ್ಟ್ ವಾಂಟೆಡ್ ನಕ್ಸಲ್ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಮುಂಡಗಾರು ಲತಾ, ಬಾಳೆಹೊಳೆ ಕಳಸದ ವನಜಾಕ್ಷಿ, ರಾಯಚೂರಿನ ಮಾರೆಪ್ಪ ಅರೋಳಿ, ದಕ್ಷಿಣ ಕನ್ನಡ ಜಿಲ್ಲೆ ಕುಂತಲೂರಿನ ಸುಂದರಿ, ಉಳಿದಂತೆ ಕೇರಳ ರಾಜ್ಯದ ಜೀಶಾ ಮತ್ತು ತಮಿಳುನಾಡಿನ ವಸಂತ ಅಲಿಯಾಸ್ ರಮೇಶ್ ಇಂದು ಬಂದೂಕು ಕೆಳಗಿಳಿಸಿ ಶರಣಾಗತರಾಗಲಿದ್ದಾರೆ. ಶರಣಾಗಲಿರುವ ನಕ್ಸಲರ ಜೊತೆ ಕಾಡಿನಲ್ಲಿ ನಡೆದ ಸಭೆ ಸಕ್ಸಸ್. ನಕ್ಸಲರ ಹೇಳಿಕೆಯ ಎಕ್ಸ್ಕ್ಲೂಸಿವ್ ವಿಡಿಯೋ TV9ಗೆ ಲಭ್ಯ. ಶಾಂತಿಗಾಗಿ ನಾಗರಿಕ ವೇದಿಕೆ ಹಾಗೂ ಶರಣಾಗತಿ ಕಮಿಟಿ ಸದಸ್ಯರು ಕಾಡಿಗೆ ತೆರಳಿ ಮನವೊಲಿಸಿದ್ದಾರೆ. ಶಿವಮೊಗ್ಗದ ಶ್ರೀಪಾಲ್ ಸೇರಿ ಹಲವರು ನಕ್ಸಲರನ್ನ ಮನವೊಲಿಸಿ ಮುಖ್ಯವಾಹಿನಿಗೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರ ಸಭೆಯ ಫೋಟೋಗಳು TV9ಗೆ ಲಭ್ಯವಾಗಿವೆ. ಅಷ್ಟೇ ಅಲ್ಲ, 6 ಮಂದಿ ನಕ್ಸಲರು ಸರ್ಕಾರ ತಮ್ಮ ಬೇಡಿಕೆಗೆ ಒಪ್ಪಿದ ಹಿನ್ನೆಲೆ ಸಮಾಜದ ಮುಖ್ಯವಾಹಿನಿಗೆ ಮರಳುತ್ತಿರೋದಾಗಿ ಮುಂಡಗಾರು ಲತಾ ತಿಳಿಸಿದ್ದಾರೆ. ಇದರ ಎಕ್ಸ್ಕ್ಲೂಸಿವ್ ವಿಡಿಯೋ TV9ಗೆ ಲಭ್ಯವಾಗಿದೆ. ಜನರ ಪರವಾಗಿ ನಾವು ಕೊನೆ ತನಕ ನಿಲ್ತೀವಿ. ಜನರಿಗಾಗಿ ಹೋರಾಟ ಮಾಡಲಿಕ್ಕೆ ಯಾವುದೇ ರೀತಿ ನಾವು ಹಿಂಜರಿಯಲ್ಲ. ಅದನ್ನು ನಾವು ಉಸಿರಿರುವವರು ಕೂಡ ನಾವು ಭರವಸೆ ಕೊಡ್ತೀವಿ ಅಂತ ಹೇಳಿ ನಾವೆಲ್ಲ ಕಮಿಟಿಯ ಸದಸ್ಯರಿಗೂ ಮತ್ತು ಈಗ ಇನ್ನು ಬಾರದೇ ಇರುವಂಥ ಎಲ್ಲ ಮೀಡಿಯಾ ಅಥವಾ ಇನ್ನು ಬೇರೆ ಎಲ್ಲ ಇವರು ಕೂಡ ನಾವು ನಮ್ಮ ಕ್ರಾಂತಿಕಾರಿ ಶುಭಾಶಯನ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಮತ್ತು ನಾಳೆ ನಿಮ್ಮೆಲ್ಲರನ್ನು ಭೇಟಿ ಮಾಡೋಕ್ಕೆ ನಾವೆಲ್ಲ ನಮ್ಮ ಕಾಮೆಂಟ್ಸು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಇಂದು ಶರಣಾಗ್ತಿರುವ ರಾಯಚೂರು ಮೂಲದ ಮಾನ್ವಿ ತಾಲೂಕಿನ ಹಾರೋಹಳ್ಳಿ ಗ್ರಾಮದ ನಕ್ಸಲ್ ಜಯಣ್ಣ ಅಲಿಯಾಸ್ ಮಾರೆಪ್ಪ ಅರೋಲಿ ತನ್ನ ಹುಟ್ಟೂರಿನ ಶಾಲೆಯ ಅಭಿವೃದ್ಧಿಗೆ ಹಣ ನೀಡಬೇಕು ಅಂತ ಮನವಿ ಸಲ್ಲಿಸಿದ್ದಾನೆ. ನನ್ನ ಹುಟ್ಟೂರಾದ ಅರೋಲಿ ಗ್ರಾಮದಲ್ಲಿರೋ ಕಿರಿಯ ಪ್ರಾಥಮಿಕ ಶಾಲೆಗೆ ಪುನರ್ವಸತಿ ಪ್ಯಾಕೇಜಿನ ಹಣದ ಅರ್ಧ ಭಾಗವನ್ನು ಇಂದು ನಾನು ವರ್ಗಾಯಿಸಬೇಕಂತೇಳಿ ನಾನು ಕೇಳ್ಕೊಳ್ತೀನಿ. ಕೇರಳದ ಜೀಶಾ ಮತ್ತು ತಮಿಳುನಾಡಿನ ವಸಂತ ಕೂಡ തമ ശരണാഗതി ಬಗ್ಗೆ മാതനാടിದ್ದಾರೆ. ജനങ്ങൾക്ക് വേണ്ടി ഞാനൊരു പോരാട്ടം തുടർന്നുകൊണ്ടിരുന്നു. ഇപ്പോൾ അത് വേണ്ടെന്ന് വെച്ച് തിരിച്ചു വരാൻ ഞാൻ ആഗ്രഹിക്കുന്നുണ്ട്. അതുകൊണ്ട് തന്നെ ഞാനിപ്പോൾ ഇവിടെ ഉള്ളതെന്ന് വെച്ചാൽ ഞാൻ കർണാടകയിലാണ് ഉള്ളത്. സായുധ വിപ്ലവം വിട്ടു വരുന്നുണ്ടെന്നല്ലാതെ ഞാൻ ജനങ്ങൾക്ക് വേണ്ടി തന്നെ പോരാട്ടം തുടരും. ஜனங்களுக்கு வேண்டி என்ன நான் அவசானம் வரை போராட்டம் செய்யும். நாங்கள் ஜனநாயக வழியில் போராடணும்னு நினச்சேன். அப்போ இதுக்காக போராடக்கூடிய அனைத்து மக்களும் ஜனநாயக ரீதியில் எங்களை போராட்டத்தை ஆதரிப்பாங்கன்னு நாங்கள் ನಂಬುತ್ತೇವೆ. ಶರಣಾಗತಿಯಾಗುವ ನಕ್ಸಲರ ವಿಚಾರಣೆಗೆ ಟೀಮ್ ರಚನೆ. ಇಂದು ಸರೆಂಡರ್ ಆಗ್ತಿರೋ 6 ನಕ್ಸಲೀಯರ ವಿಚಾರಣೆಗೆ ಚಿಕ್ಕಮಗಳೂರು SP ವಿಕ್ರಮ್ ಆಮ್ಟೆ ಅವರು ಕೊಪ್ಪ DYSP ಬಾಲಾಜಿ ಸಿಂಗ್ ನೇತೃತ್ವದಲ್ಲಿ ಒಂದು ಟೀಮ್ ರಚಿಸಿದ್ದಾರೆ. ಈಗಾಗಲೇ ಪಶ್ಚಿಮ ವಲಯ IGP ಅಮಿತ್ ಸಿಂಗ್ ಚಿಕ್ಕಮಗಳೂರಿನಲ್ಲಿ ಮೊಕ್ಕಾಂ ಹೂಡಿದ್ದು ಇಂದು ಸಂಜೆ ವಿಶೇಷ ನ್ಯಾಯಾಲಯದ ಮುಂದೆ 6 ನಕ್ಸಲರು ಹಾಜರಾಗಲಿದ್ದಾರೆ. ನಕ್ಸಲರ ವಿಚಾರಣೆಗೆ NIA ಮತ್ತು ರಾಷ್ಟ್ರೀಯ ಗುಪ್ತಚರ ಇಲಾಖೆ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆಗ್ರಹ. ಸರ್ಕಾರಕ್ಕೆ ನಕ್ಸಲರು ಬರೆದ ಪತ್ರದಲ್ಲಿದ್ದ ಅಂಶಗಳನ್ನ ಶಾಂತಿಗಾಗಿ ನಾಗರಿಕ ವೇದಿಕೆ ಸರ್ಕಾರದ ಮುಂದಿಟ್ಟಿದ್ದು ಸರ್ಕಾರ ಬಹುತೇಕ ಓಕೆ ಅಂದಿದೆ. ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದು ನ್ಯಾಯಾಂಗ ತನಿಖೆಗೆ ನೀಡುವಂತೆ ಒತ್ತಾಯಿಸಿದ್ದಾರೆ. ನಾಳೆ ಕರ್ನಾಟಕದ 6 ಜನ ಮಾವೋವಾದಿ ಹೋರಾಟಗಾರರು ಸಮಾಜದ ಮುಖ್ಯವಾಹಿನಿಗೆ ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಮುಂದೆ ಮುಖ್ಯವಾಹಿನಿ ಬರಲಿಕ್ಕೆ ಬರ್ತಾ ಇದ್ದಾರೆ. ಶಾಂತಿಗಾಗಿ ನಾಗರಿಕರ ವೇದಿಕೆ ಮತ್ತು ನಕ್ಸಲ್ ಶರಣಾಗತಿ ಸಮಿತಿ ಸತತ ಪ್ರಯತ್ನದ ಮಧ್ಯೆ ಅವರು ತಮ್ಮ ಮಾರ್ಗವನ್ನು ಬದಲಾಯಿಸಿ
ಪ್ರಜಾಪ್ರಭುತ್ವದ ಹೋರಾಟದ ಮಾರ್ಗದಲ್ಲಿ ತಾವು ಬರುವುದಾಗಿ ಅವರು ತಿಳಿಸಿದ್ದಾರೆ. ಇನ್ನೊಂದೆಡೆ ವಿಕ್ರಮ್ ಗೌಡ ಸಹೋದರಿ ಸುಗುಣ TV9 ಜೊತೆ ಮಾತನಾಡಿದ್ದು, ನನ್ನ ಸಹೋದರನಿಗೂ ಶರಣಾಗತಿಗೆ ಅವಕಾಶ ನೀಡಬೇಕಿತ್ತು. ಶರಣಾಗುವ ನಕ್ಸಲರಿಗೆ ನೀಡುವ ಪರಿಹಾರ ನಮಗೂ ನೀಡಿ ಅಂತ ಆಗ್ರಹಿಸಿದ್ದಾರೆ. ಜೀವಂತ ಇರುವುದಾದ್ರೆ ಇವರಿಗೆ ಕೊಡ್ತಿದ್ರು. ನನಗೆ ಅದು ಎನ್ಕೌಂಟರ್ ಆಗಿ ಹೋಗಿದೆ. ಈಗ ನಮ್ಗೆ ಇದ್ದವರಿಗೆ ಕೊಟ್ರೆ ನಮ್ಮದು ಮನೆಗಿನೇ ಜಾಗ ಎಲ್ಲ ನಾವೆಲ್ಲ ಇದು ಮಾಡ್ಕೊಂಡು ನಾವು ಇದ್ದವರು ಒಂದು ಒಳ್ಳೆ ರೀತಿಯಲ್ಲಿ ಇರ್ತೀವಿ ಮನೆಯಲ್ಲಿ. ಇದುವರೆಗೂ ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆಯೇ 13 ನಕ್ಸಲರು ಶರಣಾಗಿರೋ ಇತಿಹಾಸವಿದ್ರೆ, ಇಂದು ರಾಜ್ಯದ ಅತಿ ದೊಡ್ಡ ಶರಣಾಗತಿಗೆ ಚಿಕ್ಕಮಗಳೂರು ಮತ್ತೆ ಸಾಕ್ಷಿಯಾಗಲಿದೆ. ಇದರೊಂದಿಗೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ 24 ವರ್ಷಗಳ ಹಿಂದೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿರೋಧಿಸಿ ಹುಟ್ಟುಕೊಂಡಿದ್ದ ನಕ್ಸಲ್ ಹೋರಾಟ ಯುಗಾಂತ್ಯವಾಗಲಿದೆ. ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.